ಅಲ್ಟಿಮೇಟ್ಲಿ ಪಕ್ಷದ ಕೆಲಸ ನಾವು ಮಾಡ್ತೇವೆ. ರಾಜಕೀಯ ಗುರುಗಳ ಸಿದ್ದರಾಮಯ್ಯ ಫೋಟೋ ಇವತ್ತು ಫ್ಲೆಕ್ಸ್ ಅಲ್ಲಿ ಒಂದನ್ನು ಇವತ್ತು ಯಾವ ಪಕ್ಷದ ಇದರಲ್ಲೂ ಕೂಡ ಬ್ಯಾನರ್ ಅಲ್ಲಿ ಕೇಳ್ರಿ, ನಮ್ಮ ನಾಯಕರ ಅಂತ ಸಿದ್ದರಾಮಯ್ಯ ಸಾಹೇಬರು ಫ್ಲೆಕ್ಸ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಕಾರ್ಯಕ್ರಮ ಕೊಟ್ಟಿದ್ದಾರೆ, ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರನ್ನ ಕೇಳ್ರಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜನರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಖ್ಯವಾಹಿನಿ ಬರಲಿಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದಂಥ ನಾಯಕರು. ಹಾಗಾಗಿ ಯಾರೋ ಒಬ್ರು ಕಾರ್ಯಕರ್ತರು ಕಟ್ಟಿದ್ದನ್ನ ದೊಡ್ಡದು ಹೇಳ್ತಿರಲ್ಲ. ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಬ್ಬ ರಾಜ್ಯದ ಬಡವರ ಹೃದಯದಲ್ಲಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಹಾಗಾಗಿ ಇವತ್ತು ಪಕ್ಷದ ಸಾಧನೆ ಪ್ರತಿಯೊಬ್ರು ಅಂದ್ರೆ ಅದನ್ನ ಟ್ವಿಸ್ಟ್ ಮಾಡ್ತೀರಲ್ಲ. ರಾಜ್ಯದ ಜನ ಅಂತ ಹೇಳಿದ್ರೆ ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ, ಮಾಧ್ಯಮದವರು ನೀವೇನೇ ಸೃಷ್ಟಿ ಮಾಡಿದ್ರು ಕೂಡ ಮೀಡಿಯಾದವ್ರ ಸೃಷ್ಟಿ ಯತೀಂದ್ರ ಅವರು ಭವಿಷ್ಯದ ನಮ್ಮ ನಾಯಕರು, ಯತೀಂದ್ರ ಅವರು. ಹಾಗಾಗಿ ಇದನ್ನೆಲ್ಲ ಟ್ವಿಸ್ಟ್ಗಳು ಮಾಡೋದು ಬಿಟ್ಟು ನಮ್ಮ ಪಕ್ಷ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಿದೆ. ಅಭಿವೃದ್ಧಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ಮಾಡ್ರಿ ಅಂತೇಳಿ ವಿನಂತಿ ಮಾಡಿ. ಇಲ್ಲ ಯಾವುದೇ ಬೇಡಿಕೆ ಪಕ್ಷದ ವರಿಷ್ಠರ ಮುಂದೆ ನಾನು ಇಟ್ಟಿಲ್ಲ. ಯಾವುದೇ ಬೇಡಿಕೆ ಇಟ್ಟಿಲ್ಲ. ಎಲ್ಲ ಪಕ್ಷದ ಮುಖಂಡರಿಗೆ ಅವರಿಗೆ ನಾನು ವಿನಂತಿ ಮಾಡ್ತೇನೆ. ಪಕ್ಷದ ತೀರ್ಮಾನ ಇವತ್ತು ಮುಖಂಡರ ತೀರ್ಮಾನ ಅಂತಿಮ, ಅದಕ್ಕೆ ತಲೆಬಾಗಿ ಪಕ್ಷ ಕಟ್ಟುವಂತ ಕೆಲಸ ಮಾಡ್ತೇವೆ. ಸಚಿವ ಸ್ಥಾನದ ವಿಚಾರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಮಧ್ಯೆ ಮುನಿಸು ಆರಂಭವಾಗಿರ್ತಕ್ಕಂಥ ಆ ಮುನಿಸು ಇದೀಗ ಫ್ಲೆಕ್ಸ್ನಲ್ಲಿ ಫೋಟೋ ಹಾಕುವ ವಿಚಾರಕ್ಕೂ ಕೂಡ ಮುಂದುವರಿರ್ತಕ್ಕಂಥದ್ದು. ನನಗೆ ಏನು ಕೊಪ್ಪಳ ನಗರದ ಭಾಗ್ಯನಗರದ ರಸ್ತೆಯಲ್ಲಿಂದ ಏನು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಡಲಿಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಆದರೆ ಫ್ಲೆಕ್ಸ್ನಲ್ಲಿ ಒಂದೇ ಒಂದು ಫ್ಲೆಕ್ಸಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಇರೋದನ್ನು ನಾವೀಗ ಕಾಣ್ಬೋದಾಗಿದೆ. ಸ್ವತಃ ಶಾಸಕ ರಾಘವೇಂದ್ರ ಹಿಟ್ನಾಳ್ ಒಂದು ಫ್ಲೆಕ್ಸನ್ನು ಹಾಕ್ಸಿದ್ದಾರೆ. ಅದರಲ್ಲಿ ಅವರ ಸಹೋದರರ ಫೋಟೋವನ್ನು ಕೂಡ ಹಾಕ್ಸಿದ್ದಾರೆ. ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ಮತ್ತೊಂದು ಕಡೆ ಸಚಿವರಂತ ಬಸವರಾಜ ರಾಯರೆಡ್ಡಿ ಹಾಗೂ ಶಿವರಾಜ್ ತಂಗಡಿಗೌರ ಫೋಟೋಗಳನ್ನು ಕೂಡ ಹಾಕ್ಸಿದ್ದಾರೆ. ಆದರೆ ಅವರು ಹಾಕ್ಸಿರ್ತಕ್ಕಂಥ ಫೋಟೋದಲ್ಲಿ ಸಿದ್ದರಾಮಯ್ಯ ಅವರ ಫೋಟೋಗಳಿಲ್ಲ. ಈ ಹಿಂದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ಅದರಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಇದ್ದೇ ಇರ್ತಾ ಇತ್ತು. ಆದರೆ ಸದ್ಯ ಕಾಣ್ತಾ ಇರ್ತಕ್ಕಂಥ ಫ್ಲೆಕ್ಸ್ನಲ್ಲಿ ಒಂದೇ ಒಂದು ಫೋಟೋ ಕೂಡ ಇಲ್ಲ. ಅದರ ಬಾಜು ಇರ್ತಕ್ಕಂಥ ಏನು ಫ್ಲೆಕ್ಸ್ ಇದೆ, ಆ ಫ್ಲೆಕ್ಸನ್ನು ಭಾಗ್ಯನಗರದ ಕಾಂಗ್ರೆಸ್ ಮುಖಂಡರು ಹಾಕ್ಸಿದ್ದಾರೆ. ಕಾಂಗ್ರೆಸ್ನ ಮುಖಂಡರ ಒಂದು ಫ್ಲೆಕ್ಸ್ನಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಕೂಡ ಇರದೆ ಅಂತದ್ದು ನಾವೀಗ ಕಾಣ್ಬೋದಾಗಿದೆ. ಅಂದರೆ ಇದು ಯಾವುದೇ ಒಂದು ಸರ್ಕಾರಿಯ ಫ್ಲೆಕ್ಸ್ ಅಲ್ಲ. ಸ್ವತಃ ಏನು ಭಾಗ್ಯನಗರದ ಪಟ್ಟಣದ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಫೋಟೋವನ್ನು ಈ ಒಂದು ಫ್ಲೆಕ್ಸನ್ನು ಹಾಕ್ಸಿರ್ತಕ್ಕಂಥದ್ದು. ಅದರಲ್ಲಿ ಸಿದ್ದರಾಮಯ್ಯನವರ ಫೋಟೋ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಫೋಟೋ ಇದೆ, ಸಚಿವರ ಫೋಟೋಗಳಿವೆ. ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರ ಫೋಟೋ ಇದೆ. ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲವೇ ಇಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸಿದ್ದರಾಮಯ್ಯ ಅವರ ಮತ್ತು ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಮಧ್ಯೆ ಸಂಪೂರ್ಣವಾದ ಸಂಬಂಧ ಹಳಿಸುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೊಂದು ಭಾಗದಲ್ಲಿದೆ ಫ್ಲೆಕ್ಸನ್ನು ಕೂಡ ನೋಡ್ಬೋದು. ಅಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಕೂಡ ಇರದೇ ಇರತಕ್ಕಂಥದ್ದು ನಾವೀಗ ಕಾಣ್ಬೋದಾಗಿದೆ. ಅಂದರೆ ಸರಿಸುಮಾರು ಒಂದು 20ರಿಂದ 30ಕ್ಕೂ ಹೆಚ್ಚು ಫ್ಲೆಕ್ಸ್ಗಳನ್ನು ಇಲ್ಲೇ ಹಾಕಲಾಗಿದೆ. ಯಾವ ಒಂದು ಫ್ಲೆಕ್ಸಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಮತ್ತೊಂದು ಕಡೆ ನಾವು ರಸ್ತೆಯ ಮಧ್ಯಗಳ ಏನು ಫ್ಲೆಕ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಆ ಫ್ಲೆಕ್ಸ್ಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲ. ಏನು ಸಚಿವ ಸ್ಥಾನದ ವಿಚಾರವಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮತ್ತು ಜೊತೆಗೆ ಸಿದ್ದರಾಮಯ್ಯ ಅವರ ಮಧ್ಯೆ ಗಲಾಟೆ ಕೂಡ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಶಿವಣ್ಣವರ ಪರವಾಗಿ ಸಿದ್ದರಾಮಯ್ಯ ಅವರು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಅಂದರೆ ಅವ್ರು ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿಲ್ಲ ಒಂದು ಅಸಮಾಧಾನದ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರ ಫೋಟೋವನ್ನು ಫ್ಲೆಕ್ಸ್ನಲ್ಲಿ ಹಾಕ್ಸಕ್ಕಂಥದ್ದನ್ನು ಯಾರೊಬ್ಬರು ಕೂಡ ಅದನ್ನು ಧೈರ್ಯವನ್ನು ಮಾಡಿಲ್ಲ. ಯಾಕಂತಂದರೆ ಇವರಿಬ್ಬರ ಮಧ್ಯೆ ಕೂಡ ಸಂಪೂರ್ಣವಾಗಿ ಸಂಬಂಧ ಹಳಿಸಿ ಹೋಗಿದೆ. ಯಾಕಂದರೆ ಒಂದು ಕಡೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯ ಅವರ ಮಾನಸ ಪುತ್ರನ ಅಂತೇಳಿ ಅವರು ಎಲ್ಲರೂ ಕೂಡ ಕರಿತಾ ಇದ್ರು. ಆದರೆ ಈ ಒಂದು ಫ್ಲೆಕ್ಸ್ನಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಇರತಕ್ಕಂಥ ನೋಡಿದರೆ ಖಂಡಿತವಾಗಿ ಇವರಿಬ್ಬರ ಮಧ್ಯೆ ಸಂಪೂರ್ಣವಾಗಿ ಸಂಬಂಧ ಹಳಿಸಿ ಹೋಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನು ಈ ಸದ್ಯ ನಡೀತಕ್ಕಂಥ ಕಾಮಗಾರಿಗೆ ಅನುದಾನವನ್ನು ಕೂಡ ಸ್ವತಃ ಸಿದ್ದರಾಮಯ್ಯ ಅವರೇ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಅವರು ಸಿದ್ದರಾಮಯ್ಯ ಅವ್ರನ್ನ ಅವರು ನೆನೆಸ್ಕೊಂಡು ಪ್ರತಿಯೊಂದು ಫ್ಲೆಕ್ಸ್ಗಳು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಸಿದ್ದರಾಮಯ್ಯ ಫ್ಲೆಕ್ಸ್ಗಳು ಇರ್ತಾ ಇದ್ದು. ಆದರೆ ಇಂದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ
ಏನು ಇವರಿಬ್ಬರ ಮಧ್ಯೆ ಸಂಬಂಧ ಸಂಪೂರ್ಣವಾಗಿ ಹಳಿಸಿ ಹೋಗಿದೆ ಸಚಿವ ಸ್ಥಾನದ ವಿಚಾರವಾಗಿ. ಇದೀಗ ಸಿದ್ದರಾಮಯ್ಯವರ ಫೋಟೋವನ್ನು ಕಡೆಗಣಿಸುವ ಮೂಲಕ ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯವರ ಜೊತೆಗೆ ನಮ್ಮ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದನ್ನು ಸ್ವತಃ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶಲ್ಗರೇಶನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.